ರಾಜಕಾರಣವನ್ನ ಸಮಾಜ ಸೇವೆ ಎಂದು ಕರೆಯಬೇಕೋ, ಅದರಲ್ಲಿ ಶಾಸಕತ್ವವನ್ನ, ನಾನು ಹೇಳ್ತೀನಿ ಶಾಸಕತ್ವ MP ಇದನ್ನೆಲ್ಲ, ಅಥವಾ ಉದ್ಯೋಗವೆಂದು ಪರಿಗಣಿಸಬೇಕು ಅನ್ನೋದು ನನ್ನ ಹಳೆಯ ಪ್ರಶ್ನೆ. ಪ್ರತಿ ಸರಿ ಇವ್ರು ಸಂಬಳ ಜಾಸ್ತಿ ಮಾಡಿಸ್ಕೊಂಡಾಗ್ಲೂ ನಾನು ಈ ಪ್ರಶ್ನೆ ಕೇಳ್ತೀನಿ. ಅದು ಉದ್ಯೋಗವೋ ಸಮಾಜ ಸೇವೆಯೋ? ಸಮಾಜ ಸೇವೆ ಯಾಕೆ ಸಂಬಳ ತಗೋತೀರಿ ಅಂತ ನನ್ನ ವಾದ. ಅದು ಸಮಾಜ ಸೇವೆಯ ಹೆಸರಲ್ಲಿ ಬಂದು ಜನರಿಂದ ಲೂಟಿ ಹೊಡೆಯೋ ಅವರೆಲ್ಲಿದ್ದಾರೆ, ಆದರೆ ಆ ಅಧಿಕಾರ ಅಥವಾ ದುಡ್ಡಿನ ಆಸೆ ಇಲ್ಲದೆ ನಿಜವಾದ ಸಮಾಜ ಸೇವೆ ಮಾಡೋ ಇವರೆಲ್ಲಿದ್ದಾರೆ? ಇದು ಚಿಕ್ಕಮಗಳೂರಿನಿಂದ ಬಂದಿರೋ ಮೂಡಿಗೆರೆಯ ಕತೆ. ತಾನು ಕಷ್ಟಪಟ್ಟ ದುಡಿದ ಹಣದಿಂದ ಮಾಡ್ತಿರೋ ಸೇವೆ ಇದು. ಯಾರಿಗಾದ್ರೂ ಆಯ್ತು, ಜಾತಿ ಮತ ಕುಲ ನೋಡಿದೆ. ಮನೆಯಲ್ಲಿ ಹೆಂಡತಿ ಹೇಳ್ತಾಳಂತೆ, ಮನೆ ಕಟ್ರಿ ಅಂತ. ಈ ಅಪ್ಪ ಕಟ್ಟೋ ಲಕ್ಷಣ ಇಲ್ಲ, ಊರ್ನವ್ರಿಗೆಲ್ಲ ಸೇವೆಗೆ ಹೊರಟಿದ್ದಾರೆ ನೋಡ್ರಿ. ಇವರು PK ಅಹಮದ್, ವಯಸ್ಸು 40ರ ಆಸುಪಾಸು. ಚಿಕ್ಕಮಗಳೂರಿನ ಮೂಡಿಗೆರೆ ನಿವಾಸಿ. ಮೀನು ಮಾರೋ ಕೆಲಸ, ಇರೋದು ಬಾಡಿಗೆ ಮನೆಯಲ್ಲಿ. ಆದ್ರೆ ಭಿಕ್ಷುಕರು ಅನಾಥರಿಗೆಂದ್ರೆ ಎಂತ ಸೇವೆಗೂ ಸಿದ್ಧ. ನಿತ್ಯ ದುಡಿದ ಅರ್ಧ ದುಡ್ಡು ಸಮಾಜಕ್ಕೆ ಮೀಸಲು. ಹೀಗಾಗಿ ಸ್ವಂತ ಮನೆ ಮಾಡಿ ಅಂತ ಪತ್ನಿ ಕೇಳ್ತಿದ್ರು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಇವರು ಈವರೆಗೂ 100ಕ್ಕೂ ಹೆಚ್ಚು ಅನಾಥ ಶವಗಳ ಸಂಸ್ಕಾರ ಮಾಡಿದ್ದಾರೆ. ಮೃತರ ಧರ್ಮ ಗೊತ್ತಾದ್ರೆ ಅದರ ಸಂಪ್ರದಾಯದಂತೆ ಮುಕ್ತಿ ನೀಡ್ತಾರೆ. 15 ವರ್ಷದಲ್ಲಿ ಸೇವೆ ಮಾಡ್ತಾ ಇದ್ದೀನಿ. ಯಾರು ಅನಾಥ ಶವ ಸಿಕ್ಕಿದ್ರೆ, ಇಲ್ಲಾಂದ್ರೆ ಯಾರ ನೇಮ್ ಹಾಕೊಂಡ್ರೆ ಪೊಲೀಸರು ಫೋನ್ ಮಾಡ್ತಾರೆ. 100 ಮೇಲೆ ಅನಾಥ ಶವ ಎತ್ತಿದ್ದೀನಿ. ಮತ್ತೆ ಭಿಕ್ಷುಕರು ವಯಸ್ಸಾದ್ರೆ ಮನೆಯಲ್ಲಿ ಬಿಸಿನೀರಲ್ಲಿ ಸ್ನಾನ ಮಾಡ್ತೀನಿ. ನಮ್ಮ ಮನೆಯವರು ಬೇಕಾದ ಸ್ನೇಹಿತರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾನು ಸ್ವಂತ ದುಡ್ಡಿಗೆ ಖರ್ಚು ಮಾಡ್ತೀನಿ. ನಾನು ಮೀನು ವ್ಯಾಪಾರ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಸ್ವಂತ ಮನೆ ಮಾಡ್ಕೊಂಡಿಲ್ಲ. ಇನ್ನು ಭಿಕ್ಷುಕರಿಗೆ ಕಟಿಂಗ್ ಮಾಡಿಸಿ, ಸ್ನಾನ ಮಾಡಿಸಿ, ಹೊಸ ಬಟ್ಟೆ ಹಾಕಿಸಿ, ಹೊಟ್ಟೆ ತುಂಬಾ ಊಟ ಮಾಡಿಸ್ತಾರೆ. ವೃದ್ಧರಾದ್ರೆ ಮನೆಯಲ್ಲಿಯೇ ಬಿಸಿ ನೀರಿನ ಸ್ನಾನ. ಈವರೆಗೆ 50ಕ್ಕೂ ಹೆಚ್ಚು ಮಂದಿಯನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ. ಇವರ ನಿಸ್ವಾರ್ಥ ಹಾಗೂ ನಿರಂತರ ಸೇವೆಗೆ ನಾನಾ ಪ್ರಶಸ್ತಿಗಳು ಲಭಿಸಿವೆ. ಒಂದು ವಿಶೇಷ ವ್ಯಕ್ತಿತ್ವ. ತಂದೆ ತಾಯಿಗಳ ಜೊತೆನೆ ಮಕ್ಕಳುಗಳು ಇರೋದು ಕಷ್ಟ ಆದಂತ ಕಾಲದಲ್ಲಿ ಇವತ್ತು ಯಾವುದೇ ಒಂದು ಅನಾಥ ಶವ ಸಿಕ್ಕಿದ್ರು ಕೂಡ ಇವರು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಮುಂದಾಗ್ತಾರೆ. ಹಳ್ಳದಲ್ಲಿ ಮುಳುಗಿ ಸಾವನ್ನಪ್ಪಿದ್ರೆ ಅವ್ರನ್ನ ತೆಗೆಯೋಕೆ ಏನಾದರೂ ಒಂದು 5-6 ಜನ ಟೀಮ್ ಹೋಗಿ ಮಾಡ್ತಾರೆ. ಬರೀ ಪ್ರಚಾರಕ್ಕೆ ಮಾತ್ರ ಸಮಾಜ ಸೇವೆ ಅಂತ ಪೋಸ್ಟ್ ಕೊಡೋ ಇಂಥ ಕಾಲದಲ್ಲಿ ಇವರ ನಿಸ್ವಾರ್ಥ ಸೇವೆ ಎಲ್ಲರಿಗೂ ಮಾದರಿ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ರೈಟ್, ಅಹಮದ್ ಅವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ನೋಡೋಣ ಏನ್ ಹೇಳ್ತಾರೆ ಅಂತ. ಬೇಗ ನಮಸ್ಕಾರ ಅಹಮದ್. ನಮಸ್ಕಾರ ಸರ್.